ಪ್ರೈಸ್ ದಿ ಲಾರ್ಡ್ ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ರೋಮಾಪುರದವರಿಗೆ ಅದರಲ್ಲಿ 10ರಲ್ಲಿ 17ನೇ ವಾಕ್ಯ ಹೀಗೆ ಹೇಳುತ್ತೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. Faith comes by hearing and hearing by the word of God. ಹಾಗಿದ್ರೆ ದೇವರ ಮೇಲೆ ನಂಬಿಕೆ ಬರುವುದು ಹೇಗೆ? ದೇವರ ವಾಕ್ಯವನ್ನು ಪುನಃ ಪುನಃ ನಾವು ಕೇಳುವಾಗ, ಸತ್ಯವೇದವನ್ನು ಪುನಃ ಪುನಃ ಓದುವಾಗ ದೇವರ ಮೇಲೆ ನಂಬಿಕೆ ಬರುವಂತದ್ದು ಆಗಿದೆ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಬರಬೇಕಂದ್ರೆ ಈ ನಂಬಿಕೆ ಇಟ್ಕೊಂಡು ನಾವು ಬರಬೇಕು. ಆವಾಗ ಏನಾಗುತ್ತೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅತಿಶಯಗಳು ನಡೆಯುವಂತದ್ದು ಆಗಿದೆ. ಸಭೆಗಳಿಗೆ ಬರುವಾಗ, ಕೂಟಗಳಿಗೆ ಬರುವಾಗ, ಅಥವಾ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗೆ ನೀವು ಕುಳಿತುಕೊಳ್ಳುವಾಗ ನೀವು ನಂಬಿಕೆಯಿಂದ ಬರಬೇಕು. ದೇವ್ರ ಮಕ್ಕಳೇ, ನಂಬಿಕೆಯಿಂದ ಬರಬೇಕು ಅಂತಂದ್ರೆ ನೀವು ದೇವರ ವಾಕ್ಯವನ್ನು ಪುನಃ ಪುನಃ ಕೇಳುವಂತವರಾಗಿರ್ಬೇಕು. ಅಂದಾಗ ಮಾತ್ರ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು, ಅತಿಶಯಗಳು ನಡೆಯುವಂತದ್ದು ಆಗಿದೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಮೇಲೆ ನಂಬಿಕೆಯಿಂದ ಮಾಡಬೇಕು. ಅದೇ ರೀತಿ ಪ್ರಾರ್ಥನಾ ಕೂಟಗಳಿಗೆ, ಸಭೆಗಳಿಗೆ ಬರುವಾಗ ನಂಬಿಕೆಯಿಂದ ಬರಬೇಕು. ಆಗ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅತಿಶಯಗಳು ನಡೆಯುತ್ತೆ. ದೇವ್ರ ಮಕ್ಕಳೇ, ಸುಮ್ಮನೆ ನೀವು ಬಂದು ಕೂಟಗಳಿಗೆ ಬಂದು ಹೋಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ರೆ ಅದೇ ನೀವು ನಂಬಿಕೆಯಿಂದ ನೀವು ಕೂಟಗಳಿಗೆ ಬರುವುದಾದರೆ, ಸಭೆಗಳಿಗೆ ಬರುವುದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು, ಅದ್ಭುತ ಕಾರ್ಯವನ್ನು ಮಾಡುವಂತವರು ಆಗಿದ್ದಾರೆ. ನೋಡಿರಿ, ಸತ್ಯವೇದದಲ್ಲಿ ಹೇಳಲ್ಪಟ್ಟ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಿರುವ ಈ ಸ್ತ್ರೀಯು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಸ್ವಸ್ಥತೆಯನ್ನು ಹೊಂದಿದಳು. 12 ವರ್ಷದಿಂದ ಕಾಡಿದಂತಹ ಆ ರೋಗವು ಯಾವಾಗ ಈ ಸ್ತ್ರೀಯು ನಂಬಿಕೆಯಿಂದ ಬಂದಳೋ ಆ ಕ್ಷಣದಲ್ಲಿ ಆ ರೋಗವು ಆಕೆಯನ್ನು ಬಿಟ್ಟು ಹೋಯಿತು. ಸ್ವಸ್ಥತೆಯನ್ನು ಆ ಸ್ತ್ರೀಯು ಹೊಂದಿದಳು. ಈ ಸ್ತ್ರೀ ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದೋದಕ್ಕೆ ಕಾರಣ ಏನು? ಈಕೆಗೆ ನಂಬಿಕೆ ಎಲ್ಲಿಂದ ಬಂತು ಅಂತಂದ್ರೆ, ಅದೇ ಪಟ್ಟಣದಲ್ಲಿ ಯೇಸು ಕ್ರಿಸ್ತನು ಮಾಡುವ ಅದ್ಭುತ ಕಾರ್ಯಗಳನ್ನು ಈ ಸ್ತ್ರೀಯು ಕೇಳಿ ಕೇಳಿ, ಯೇಸು ಕ್ರಿಸ್ತನು ರೋಗಿಗಳಿಗೆ ಸ್ವಸ್ಥತೆಯನ್ನು ಮಾಡುವುದನ್ನು ಕೇಳಿ ಈ ಸ್ತ್ರೀಗೆ ನಂಬಿಕೆ ಹೆಚ್ಚಾಯಿತು. ಆದ್ರಿಂದ ಆಕೆಯು ಆ ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದಿದಳು. ಅದೇ ರೀತಿ ಇವತ್ತು ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮಗೆ ನಂಬಿಕೆ ಹೆಚ್ಚಾಗ್ಬೇಕಂದ್ರೆ ನೀವು ದೇವರ ವಾಕ್ಯವನ್ನು, ದೇವರ ಸಂದೇಶವನ್ನು, ದೇವರ ಸತ್ಯವೇದವನ್ನು ನೀವು ಪುನಃ ಪುನಃ ಓದುವಂತವರು, ಕೇಳುವಂತವರು ಆದಾಗ, ನಂಬಿಕೆ ಹೆಚ್ಚಾದಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು, ಅತಿಶಯಗಳನ್ನು ಮಾಡುವಂತವರಾಗಿದ್ದಾರೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋರಾಗಿ